ಸಾಕಷ್ಟು ಚರ್ಚೆಗೆ ಕೇಳಿದ್ರು. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ರಾಜ್ಕುಮಾರ ಸಿನಿಮಾ ಶತದಿನೋತ್ಸವ ಆಚರಿಸಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ನಾನು ಕಾರ್ಯಕ್ರಮ ಮತ್ತೆ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಲ್ಲ, ಮಾಡಿದ್ಮೇಲೆ ಹೇಳ್ತೀವಿ. ಖಂಡಿತ ಬರ್ತೀವಿ, ಖಂಡಿತವಾಗ್ಲೂ ಬರ್ತೀವಿ. ಒಂದು ಒಳ್ಳೆ ಕಾರ್ಯಕ್ರಮ ಆದಷ್ಟು ಬೇಗ ಮಾಡ್ತೀವಿ. ಅದನ್ನು ಈಗ ಮಾಡ್ತೀವಿ, ಆಗ ಮಾಡ್ತೀವಿ, ಈ ಸಿನಿಮಾ ಮಾಡ್ತೀವಿ ಅಂತ ದಯವಿಟ್ಟು ಇನ್ನೊಂದ್ಸರಿ ತಪ್ಪಾಗಿ ಹೇಳಲ್ಲ ನಾನು. ಆದರೆ ಆದಷ್ಟು ಬೇಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ತಂದೆಯವರು ಚಾಮರಾಜನಗರದವರು. ನಾವು ಶಿವಣ್ಣ, ನನಗಿಂತ ಹೆಚ್ಚಾಗಿ ಶಿವಣ್ಣ ರಾಗಣ್ಣವರಂತೂ ಸಾಕಷ್ಟು ವರ್ಷಗಳನ್ನು ಕಳೆದಿದ್ದಾರೆ. ಸಿಕ್ಕಾಪಟ್ಟೆ ಟೈಮ್ ಅಲ್ವಾ. ಯಾವ ವರ್ಷ ಗಾಜು ಯಾವ ಹಾಲಿಡೇಸ್ ಬಂದಾಗೆಲ್ಲ ಗಾಜುಗೆ ಹೋಗ್ಬಿಡೋದು. ಸೊ ಚಾಮರಾಜನಗರ ಪಕ್ಕದಲ್ಲಿ ನಮ್ಮ ಅತ್ತೆ ಇದ್ರು ಅಲ್ಲಿ, ಅಪ್ಪಾಜಿಯವರು ಇನ್ನೊಂದು ತಂಗಿ, ಕೊನೆ ತಂಗಿ, ಅವ್ರ ಮನೆಗೆಲ್ಲ ಹೋಗ್ತಿದ್ದು. ಆಮೇಲೆ ಅವ್ರದ್ದು ಯಾವಾಗ ಅವ್ರದ್ದು ಡೆತ್ ಆಯಿತು, ಅದಾದಮೇಲೆ ಮಕ್ಕಳೆಲ್ಲ ಬಂದು ನಮ್ಮ ಜೊತೆಲೇ ಇದ್ರು. ಸೊ ನಮ್ಮದು ಒಂದು ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಇಟ್ಸ್ ಅನ್ ದೊಡ್ಡ ಸಂಸಾರ. ಅಪ್ಪಾಜಿ ಒಂದು ಗೂಡಿನಲ್ಲಿ ಎಲ್ಲರೂ ಜೊತೆಲಿ ಬೆಳೆದು ಇವತ್ತೇನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬುದ್ಧಿ ಕಲ್ತಿದ್ದೀವಿ ಅಂತ ಅನ್ಕೋತೀನಿ ನಾನು. ಐ ಥಿಂಕ್ ಸೊ ಯು ಆಲ್ ಅಕ್ಸೆಪ್ಟ್ ವಿತ್ ದಿಸ್. ಆ್ಯಂಡ್ ಕಲ್ತಿದ್ರೆ ಅದೆಲ್ಲ ಅಪ್ಪಾಜಿ ಅಮ್ಮ ಹಾಕಿದ್ದು ಒಂದು ದಾರಿ, ಒಂದು ಸಿನ್ಸಿಯಾರಿಟಿ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಸಿನ್ಸಿಯರಾಗಿ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ನಾವು ಫಾಲೋ ಮಾಡೋಕ್ಕೆ ನಿಮ್ಮೆಲ್ಲರೂ ಸಪೋರ್ಟು, ನಿಮ್ಮೆಲ್ಲರೂ ಎನ್ಕರೇಜ್ಮೆಂಟು, ಎಲ್ಲರೂ ಬ್ಲೆಸ್ಸಿಂಗ್ಸು ಬೇಕು. ಖಂಡಿತವಾಗ್ಲೂ ಆದಷ್ಟು ಬೇಗ ಅಲ್ಲೊಂದು ಕಾರ್ಯಕ್ರಮ ಆಗುತ್ತೆ. ಶಿವಣ್ಣವರು, ನಾನು, ರಾಘಣ್ಣವರು ಮನೇಲಿ ಎಲ್ಲರೂ ಸೇರಿ ಚಾಮರಾಜನಗರಕ್ಕೆ ಬರ್ತೀವಿ. 100%. ಅದು ಆದಷ್ಟು ಬೇಗ ಆಗುತ್ತೆ. ನಾವು ಕಾರ್ಯಕ್ರಮ ಮಾಡೋದಕ್ಕೆ ಪ್ಲಾನ್ ಮಾಡೋದಕ್ಕೆ ಮುಂಚೆ ಅದನ್ನು ಯಾವಾಗ ಅಂತ ಹೇಳಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ.